ಒಂದು ಬ್ಯಾರ್ಲಿಗೆ 2 kg ಸುಣ್ಣ ಹಾಕಬೇಕು. ಸುಣ್ಣ ಹಾಕೋಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಸುಣ್ಣನ ಈ ಥರ ಬಕೆಟಿಗೆ ಹಾಕ್ಕೊಂಡು ಒಂದು ಬಕೆಟಲ್ಲಿ ಒಂದು ಮುಕ್ಕಾಲಸಿ ನೀರು ತಗೊಂಡು ಅದರೊಳಗೆ ಸುಣ್ಣ ಹಾಕ್ಕೊಂಡು ಫಸ್ಟ್ ಕದ್ರಕೋಬೇಕು. ಯಾಕೆ ಗೊತ್ತಾ, ಸೀದಾ ಬ್ಯಾರ್ಲ್ ಒಳಗೆ ಹಾಕ್ಬಿಟ್ರೆ ಸುಣ್ಣ ಎಲ್ಲ ಅಡಿಲೋಗಿ ಕೂತ್ಕೊಬಿಡುತ್ತೆ, ಹಂಗೆ ಗಟ್ಟಿ ಆಗುತ್ತೆ. ಹಾಗಾಗಿ ಫಸ್ಟ್ ಇದರಲ್ಲೆಲ್ಲ ನೀರಿಗೆ ಹಾಕೊಂಡು ಕದ್ರಕೋಬೇಕು. ಮೈಲ್ತುತ್ತು ಕೂಡ 2 kg ಹಾಕೋಬೇಕು ಒಂದು ಬ್ಯಾರ್ಲಿಗೆ. ಯಾಕಂದರೆ ಮೆಣಸಿನ ಬೆಳೆ ಹೊಡೆಯೋದಲ್ಲ, ಹಾಗಾಗಿ 2 kg ಸುಣ್ಣ 2 kg ಮೈಲ್ತುತ್ತು ಒಂದು ಬ್ಯಾರ್ಲಿಗೆ. ಇದು ಮಾತ್ರ ತಪ್ಪದೆ ಗ್ಯಾಪ್ನ ಇಟ್ಕೊಳ್ಳಿ, ಯಾರು ಕೂಡ ಮರಿಬೇಡಿ. ಮತ್ತು ಈ ಮೈಲ್ತುತ್ತನ್ನ ಏನು ಮಾಡ್ಬೇಕಂದ್ರೆ ಒಂದು ವೇಲಿಗೆ ಏನಾದರೂ ಇಲ್ಲ ಟವಲಿಗೆ ಏನಾದರೂ ಹಾಕ್ಬಿಟ್ಟು ಈ ಥರ ನೀರೊಳಕ್ಕೆ ಎಜ್ಜಿ ನೋಡಿ. ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಮೈಲ್ತುತ್ತು ಪ್ಯಾಕೆಟು. ಇದು 1 kg ಪ್ಯಾಕೆಟ್ ಸಿಗುತ್ತೆ. ಈ ಥರ 1 kg ಪ್ಯಾಕೆಟ್ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ, ಕಾಪರ್ ಸಲ್ಫೇಟ್ನ. ಹೀಗೆ ಸುಣ್ಣ ಕೂಡ ಇದೆ. ಸುಣ್ಣ ನೋಡಿ ನಂದಿಗೋಲ್ಡು, ನಾವು ಪ್ರತಿ ಸರಿ ಉಪಯೋಗಿಸೋದು ನಂದಿಗೋಲ್ಡೆ. ಇದು ಮಾತ್ರ 1 kg ಪ್ಯಾಕೆಟ್ನೇ ತಂದುಬಿಡ್ತೀವಿ, ಇದು ಬೆಸ್ಟು. ಈಗ ಅದು ಕೂಡ ತೂಕ ಹಾಕಿ ಬೇಯಿಸಿ ಆ ಥರದ್ದೆಲ್ಲ ತರಲ್ಲ, ಇದು ಬೆಂದಿರೋ ಸುಣ್ಣನೇ ಸೀದಾ ಡೈರೆಕ್ಟ್ ನೀರಿಗೆ ಹಾಕ್ಬೋದು, ನೀರಿಗೆ ಕದ್ರಬೋದು. ಇದು ಕೂಡ ಒಂದೊಂದು ಬ್ಯಾರ್ಲಿಗೆ 2 kg ಹಾಕಬೇಕು. ಇನ್ನೊಂದು ಏನಂದರೆ ಗಮ್ಮು, ಇದಕ್ಕೆಲ್ಲ ಗಮ್ಮೇನು ಬೇಡ, ಆದರೂ ಮಳೆ ಅಲ್ವಾ ಇರಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ನಾವು ಗಮ್ಮು ಒಂದು 100 ಹಾಕೋತಿದ್ವಿ. ಗಮ್ ಯಾವ ಕಂಪ್ನಿದು ಅಂದರೆ ಜಿಟೋಸಾಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮೈಲ್ತುತ್ತು ಸುಣ್ಣಕ್ಕೆಲ್ಲ ಒಳ್ಳೇದು ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಹಲೋ, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 58. ನಾವು ಇವತ್ತು ಬಂದು ಎಲ್ಲ ತುಂಬ ಒಳವಾಗಿರೋದ್ರಿಂದ ಕಾಫಿ ಗಿಡಕ್ಕೆ ಸ್ಪ್ರೇ ಮತ್ತು ಮೆಣಸಿನ ಬೆಳೆಗೂ ಕೂಡ ಮೈಲ್ತುತ್ತು ಸುಣ್ಣ ಹೊಡೆಯೋಣ ಅಂತ ಇವತ್ತು ನೀರನ್ನ ತುಂಬಿಸ್ಕೊಳಕ್ಕೆ ಅಂತ ನಮ್ಮ ಕೆರೆಗೆ ಬಂದಿದ್ದೀನಿ. ಯಾಕಂದರೆ ನಮ್ಮ ತೋಟದಲ್ಲೆಲ್ಲ ಪೈಪ್ಲೈನ್ ಮಾಡಿಸಿದ್ದೀವಿ ಅಲ್ಲಲ್ಲೇ, ಹಂಗಾಗಿ ಕೆರೆಯಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಬೆಸ್ಟು. ಈಗ ಬೋರಲ್ಲೆಲ್ಲ ವೋಲ್ಟೇಜ್ ಇರಲ್ಲ, ಅದೆಲ್ಲ ಹಿಂಸೆ. ಹಾಗಾಗಿ ಕೆರೆ ಮೋಟ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಇದೇ ನೋಡಿ ನಮ್ಮ ಕೆರೆ. ನಾವಿಲ್ಲಿ ಕೆರೆ ಹತ್ರ ಒಂದು 12 HP ಮೋಟ್ರ್ ಇಟ್ಕೊಂಡಿದ್ವಿ. ಇಲ್ಲಿಂದ ಸೀದಾ ಎಲ್ಲ ಕಡೆಗೂ ಪೈಪ್ ಲೈನ್ ಮಾಡಿದ್ದೀವಿ, ಅಲ್ಲಿಗೆ ಎಲ್ಲ ತಕ್ಕೂ ಹೋಗುತ್ತೆ. ಯಾಕಂದರೆ ನಮ್ಮ ತೋಟ ತೀರ ಏನು ದೂರ ಇಲ್ಲ, ಎಲ್ಲ ಮನೆ ಪಕ್ಕ ಇರೋದ್ರಿಂದ ಈ ಮಿಷಿನೇ ಸಾಕು, ಎಲ್ಲ ಕಡೆಗೂ ಎತ್ಕೊಡುತ್ತೆ ನೀರನ್ನ. ಹಂಗಾಗಿ ನಾವು ನಮ್ಮ ಕೆರೆಯಿಂದ ಸ್ವಲ್ಪ ನೀರನ್ನ ಕೂಡ ಖಾಲಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ನೋಡಿ, ಇಲ್ಲೇ ಪೈಪ್ ಹಾಕಿದ್ದೀವಿ. ಯಾವ ಥರ ಅಂದರೆ ಅಲ್ಲೊಂದು ದೊಡ್ಡ ಪೈಪ್ ಹಾಕಿದ್ದೀವಿ ಕಪ್ಪುದು, ಆಮೇಲೆ ಅದ್ರ ಜೊತೆಗೆ ಒಂದು 2-3 ಬಿಳಿ ಪೈಪ್ನ ಹಾಕಿದ್ದೀವಿ, CPVC ಪೈಪ. ಇಲ್ಲಿಂದ ನಮ್ಮ ಕೆರೆಯಿಂದ ಈ ಕಡೆ ಕೆಳಗೆ ನೋಡಿ ಗದ್ದೆ, ಇವರೇನು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಹಾಳ್ಬಿಟ್ಟಿದ್ದಾರೆ. ಹಂಗಾಗಿ ಇವ್ರ ಕಡೆಗೆ ಕಲೆಕ್ಷನ್ನ ಕೊಟ್ಟಿದ್ವಿ. ಇವ್ರ ಗದ್ದೆ ಎಲ್ಲ ಹೋಗ್ಬಿಟ್ಟು ಹಂಗೆ ಆ ಕಡೆ ಈ ಕಡೆ ಚರಂಡೆಲ್ಲ ಅರ್ಧೋಗುತ್ತೆ. ಇವಾಗ 1-2 ಪೈಪ್ ನಿಂತೋಗಿದ್ದಾವೆ ಸಣ್ಣದು, ಮತ್ತೆ 2 ಪೈಪ್ ಥರ ಹಂಗೆ ಹಾಕ್ಬಿಟ್ಟು ಎಳಿಬೋದು, ಅದೇನೋ ಈಸಿ. ಆ ದೊಡ್ಡ ಪೈಪಲ್ಲಿ ಮಾತ್ರ ಹೋಯ್ತಾ ಇದೆ, ಹಂಗಾಗಿ ನಿಧಾನಕ್ಕೆ ಹೋಗ್ಲಿ ಅಂತ ಬಿಟ್ಟಿದ್ದೀವಿ. ತೀರಾ ಒಂದೇ ಸತಿ ನೀರು ಕೂಡ ಖಾಲಿ ಮಾಡೋಂಗಿಲ್ಲ. ಮತ್ತು ಮುಂದಿನ ವರ್ಷಕ್ಕೆ ಮಳೆ ಬರುತ್ತೋ ಇಲ್ವೋ ಹಂಗೆ ಏನು ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ. ಹಂಗಾಗಿ ನೀರು ಕೂಡ ಇರಲಿ ಒಂದು ಮೀಡಿಯಮ್ ರೇಂಜಲ್ಲಿ, ಈ ಕಡೆ ಕೆರೆನೂ ಕೂಡ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾನ ನಾವು ಮಾಡಿದ್ದೀವಿ. ಇವಾಗ ನೋಡಿ ನಮ್ಮ ತೋಟಕ್ಕೆಲ್ಲ ನೀರನ್ನೆಲ್ಲ ತುಂಬಿಸ್ಕೊಂಡಾಗಿದೆ. ಹಂಗಾಗಿ ಇವಾಗ ತೋಟಕ್ಕೆ ಬಂದುಬಿಟ್ಟು ಈ ಮೈಲ್ತುತ್ತನ್ನೆಲ್ಲ ಕದ್ರಕೋತಾ ಇದ್ದೀನಿ. ಫಸ್ಟ್ ನೋಡಿ ಈ ಥರ ಟವಲ್ಗೆ ಎಲ್ಲ ಇದು ಒಂದು ವೇಲ್ಗೆ ಈ ಥರ ಮೈಲ್ತುತ್ತನ್ನ ಹಾಕೊಂಡಿದ್ದೀವಿ. ಅದಾದ ನಂತರ ಈಗ ಈ ಥರ ಬ್ಯಾರಲ್ಲಿಗೆ ಹೆಚ್ಚ್ತೀವಿ, ಆದಷ್ಟು ಬೇಗ ಮೆಲ್ಟ್ ಆಗುತ್ತೆ, ಕರ್ಗೋಕ್ಕೂ ಕೂಡ ಕರಗುತ್ತೆ ಬೇಗ ಅನ್ನೋ ಕಾರಣಕ್ಕಾಗಿ. ಬಕೆಟ್ ಒಳಗೆಲ್ಲ ಹಾಕ್ತಿ ತಿರ್ಗ್ಸೋಕ್ಕೆಲ್ಲ ತುಂಬ ಹಿಂಸೆ ಮತ್ತು ಟೈಮ್ ಕೂಡ ವೇಸ್ಟು. ಮತ್ತು ಈ ಥರ ಮಾಡಿದ್ರೂ ಕೂಡ ಬ್ಯಾರಲಲ್ಲಿ ಎಲ್ಲೂ ಉಳಿಯೋದಿಲ್ಲ, ಎಲ್ಲ ಕಡೆಯೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದ ನಂತರ ಸುಣ್ಣ ಕೂಡ ತೋರಿಸ್ತೀನಿ ನೋಡಿ. ಇದು ಸುಣ್ಣ ನಂದಿಗೋಲ್ಡ್ ಆಗಿರೋದ್ರಿಂದ ಬೆಂದಿರೋ ಸುಣ್ಣ, ಇದನ್ನು ಬೇಯಿಸ್ಬೇಕಂತಿರಲ್ಲ, ಸೀದಾ ಡೈರೆಕ್ಟಾಗಿ ಬ್ಯಾರ್ಲಿ ಹಾಕ್ಬೋದಿತ್ತು. ಅಂದರೆ ಬ್ಯಾರ್ಲಲ್ಲಿ ಅಡಿಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲೇ ಅಂಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಕೆಟಿಗೆ ಹಾಕಿ ಕದ್ರುತ್ತಾ ಇದ್ದೀವಿ. ಈ ಥರ ಬಕೆಟಿಗೆ ಹಾಕಿ ಕದ್ರುಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆದ ತಕ್ಷಣ ಈಗ ಇದನ್ನು ಮೈಲ್ತುತ್ತೋದ ಜೊತೆ ಮಿಕ್ಸ್ ಮಾಡ್ತೀವಿ. ಸೀದಾ ಬ್ಯಾರ್ಲಿಗೆ ಹಾಕ್ಬಿಟ್ಟು ಅವಾಗ ಕದ್ರು ಕೊಡ್ತಾ ಇರ್ತೀವಿ. ನೋಡಿ ಯಾವ ಥರ ಕದ್ರೋದು ಅನ್ನೋದು ಕೂಡ ತೋರಿಸ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಹೊಡಿತಾ ಇದ್ದಾರೆ. ನಾನೆಲ್ಲೇ ಮಿಷಿನ್ ಹತ್ರ ಇರಬೇಕಲ್ಲ ಒಬ್ಬರು, ಯಾಕಂದರೆ ಮೈಲ್ತುತ್ತು ಸುಣ್ಣ ಹೊಡೆಯೋದಲ್ಲ, ಅವಾಗ ಕದ್ರು ಕೊಡ್ತಾ ಇರಬೇಕು. ಇಲ್ಲಾಂದರೆ ಸುಣ್ಣದ ಎಲ್ಲ ಸಿಂಪ್ಟಮ್ಸ್ ಮತ್ತು ಮೈಲ್ತುತ್ತು ಅದೆಲ್ಲ ಮಿಕ್ಸ್ ಆಗಿ ಒಂಥರ ಕೆಳಗೆ ಹೋಗಿ ಬೆರಳು ಅಂಟ್ಕೊಬಿಡುತ್ತೆ. ಹಾಗಾಗಿ ಇಲ್ಲಿ ಅವಾಗ ಒಂದು ಕಾಲು ಗಂಟೆ ಬಿಟ್ಬಿಟ್ಟು ಕದ್ರು ಕೊಡ್ತಾ ಇರ್ತೀವಿ. ನೋಡಿ ಈ ಥರ ನೀಟಾಗಿ ಕದ್ರಬೇಕು, ಯಾವುದೂ ಕೂಡ ಉಳಿಯೋಕೆ ಬಿಡಬಾರ್ದು ಅಡಿಲಿ. ಹಾಗಾಗಿ ಆಮೇಲೆ ಮಿಷಿನ್ ಹತ್ರ ಕೂಡ ಆಪ್ರೇಟ್ ಮಾಡ್ತಾ ಇರಬೇಕು. ಯಾಕಂದರೆ ಮೈಲ್ತುತ್ತು ಸುಣ್ಣ ಹೊಡಿಬೇಕಾರೆ ಅಲ್ಲಿ ಮೆಣಸಿನ ಬೆಳೆ ಎಲ್ಲ ನೋಡ್ಕೊಂಡು ಹೊಡ್ಕೊಬರ್ಬೇಕಲ್ಲ. ಕಾಫಿ ಗಿಡ ಥರ ಆದರೆ ಎಲ್ಲ ಕಡೆಗೂ ಹಿಡ್ಕೊಬರೋದಾದ್ರೆ ಏನು ತೊಂದರೆ ಇರಲ್ಲ. ಅವಾಗ ಒಂದೊಂದ್ಸತಿ ಕೈಯೆಲ್ಲ ಕಟ್ತಾರೆ, ಪ್ರೆಷರು ಎಲ್ಲ ಅವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕಾಗಿರುತ್ತೆ. ಹಂಗಾಗಿ ಮಿಷಿನ್ ಹತ್ರ ಒಬ್ಬರು ಆಪ್ರೇಟ್ ಮಾಡೋಕ್ಕೆ ಇರಲೇಬೇಕು ಕಂಪಲ್ಸರಿ. ಯಾರು ಕೂಡ ಮಿಷಿನ್ ಹತ್ರ ಈ ಥರ ಮೈಲ್ತುತ್ತು ಸುಣ್ಣ ಹೊಡಿಬೇಕಾದ್ರೆ ಬಿಟ್ಟು ಹೋಗ್ಬೇಡಿ. ಮಿಷಿನ್ ಹತ್ರ ಒಬ್ಬರನ್ನ ಸಂಬಳ ಕೊಟ್ಟರೂ ಪರವಾಗಿಲ್ಲ, ಒಬ್ಬರನ್ನ ಕರ್ಕೊಳ್ಳಿ. ಹಾಗಾಗಿ ಇವತ್ತು ನನ್ನ ಮಿಷಿನ್ ಹತ್ರ ನಾನೇ ಇದ್ದೀನಿ. ಯಾಕಂದರೆ ಬೇರೆಯವ್ರಿಗೆ ಬಿಟ್ಟು ಅವ್ರಿಗೆಲ್ಲ ಆಪ್ರೇಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸುಮ್ಮನೆ ಮಿಷಿನ್ ಕೂಡ ಹಾಳಾಗುತ್ತೆ, ಪಂಪ್ ಕೂಡ ಡ್ಯಾಮೇಜ್ ಬರುತ್ತೆ. ಹಂಗಾಗಿ ನಾನೇ ಇದ್ದೀನಿ. ಹಂಗಾಗಿ ಯಾವ ಥರ ಹೊಡಿತಿದ್ವಿ ಅನ್ನೋದನ್ನ ಕೂಡ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಯಾವ ಥರ ಹೊಡಿತಿದ್ದಾರೆ, ಸುತ್ತ ಬೀಳೋ ಎಷ್ಟು ಕಾಣ್ತಾ ಇದೆ, ಅವೆಲ್ಲ ಬೀಳ್ಗೂ ಕೂಡ 3 ಸುತ್ತಲೂ ಹೊಡಿತಾ ಇದ್ದಾರೆ. ಈಗ ಒಂದು ಸೈಡಿಗೆ ಹೊಡೆಯೋದು, ಒಂದು ಸೈಡಿಗೆ ಬಿಡೋದು, ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಬುಡದಲ್ಲಿ ಮರ ಕಬ್ಬಿರುತ್ತಲ್ಲ ಬೀಳೋ, ಅದೆಲ್ಲ ಕಡೆಗೂ ಹಬ್ಬಿರುತ್ತೆ. ಒಂದು ಕಡೆ ಜಾಸ್ತಿ ಹಬ್ಬಿರುತ್ತೆ, ಒಂದು ಕಡೆ ಕಮ್ಮಿ ಹಬ್ಬಿರುತ್ತೆ. ಹಾಗಾಗಿ ಈ ಮೈಲ್ತುತ್ತು ಸುಣ್ಣ ಹೊಡೆಯೋದ್ರಿಂದ ಏನು ಉಪಯೋಗ ಅಂದರೆ, ಈಗ ಕಾಳು ಎಲ್ಲ ಕಟ್ತಾ ಇರುತ್ತಲ್ಲ, ಅಂದರೆ ಗರಿ ಬಿಟ್ಬಿಟ್ಟು ಗರಿ ಮೇಲೆ ಸಣ್ಣ ಕಾಳು ಇರುತ್ತಲ್ಲ, ಆ ಕಾಳು ಇದ್ದಿದ್ದು ಯಾವುದು ಕೂಡ ಡ್ರಾಪ್ ಆಗಬಾರ್ದು. ಮತ್ತು ಗರಿನೂ ಕೂಡ ಉದ್ರಬಾರ್ದು. ಹೊಸ್ದಾಗಿ ಬರ್ತಾರೆ ಗರಿ ಯಾವಾದರೂ ಇದ್ದರೆ, ಮತ್ತು ಎಲ್ಲ ಕೂಡ ಉದ್ರಬಾರ್ದು ಅನ್ನೋಕ್ಕಾಗಿ ಹೊಡಿತಾ ಇದ್ದೀವಿ. ಯಾಕಂದರೆ ಇದು ಶೀತ ಇದ್ದಾಗೆಲ್ಲ ಹೊಡೆದ್ರೆ ಭಾರಿ ಒಳ್ಳೆಯದು. ಇದನ್ನು ರೋಬಸ್ಟ್ ಗಿಡಗಳಿಗೂ ಕೂಡ ಹೊಡೀತಾರೆ.
ಯಾಕಂದರೆ ರೋಬಸ್ಟ ಕಾಳು ಉದುರಬಾರ್ದು ಮತ್ತು ಎಲ್ಲನೂ ಕೂಡ ಉದುರಬಾರ್ದು ಅಂತ ಹೇಳಿ ಹೊಡಿತಾರೆ. ಇದು ಭಾರಿ ಒಳ್ಳೇದು ಮೇಲ್ತುತ್ತು ಸುಣ್ಣ ಇದೆಯಲ್ಲ. ಹಂಗಾಗಿ ನಾವು ಕೂಡ ಇವಾಗ ರೋಬಸ್ಟಕ್ಕೆಲ್ಲ ಏನಾದ್ರು ಜಾಸ್ತಿ ಉದುರೋ ಟೈಮಲ್ಲಿ ಮಾತ್ರ ಹೊಡಿತೀವಿ, ಯಾವಾಗಲೂ ಹೊಡಿಯೋಕೆ ಹೋಗಲ್ಲ. ಮತ್ತು ಇನ್ನು ಅರೇಬಿಕಾಗೆ ಏನು ಬೇಡ, ಇದು ರೋಬಸ್ಟಾಗಿ ಮಾತ್ರ ಸಾಕು. ಅದು ಬಿಟ್ಟರೆ ಮೆಣಸಿನ ಬೆಳೆಗೆ ಒಂದು ಹೊಡೀರಿ. ಅರೇಬಿಕಾ ಹೆಂಗಿದ್ರು ಬೇರೆ ಔಷಧಿಗಳೆಲ್ಲ ಹೊಡಿತೀವಲ್ಲ, ಅದನ್ನು ಕೂಡ ಈ ಮೆಲ್ತು ಸುಣ್ಣ ಹೊಡೆದಾದ್ಮೇಲೆ ತೋರಿಸ್ತೀನಿ. ಅರೇಬಿಕಾಗೂ ನಾವು ಸೆಕೆಂಡ್ ರೌಂಡ್ ಸ್ಪ್ರೇ ಮಾಡಬೇಕು. ಇದಾದ ತಕ್ಷಣ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋದಲ್ಲಿ ಏನು ಹೇಳಿದ್ರೆ, ಮೈತು ಸುಣ್ಣ ಹೊಡಿತಿದ್ವಲ್ಲ, ಇದನ್ನು ಕೂಡ ನೋಡಿ ನಾವು ಯಾವ ಥರ ಹೊಡಿತಿದ್ವಿ ಅನ್ನೋದು. ಇದನ್ನು ಮಾತ್ರ ಕಂಪಲ್ಸರಿ ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ನೀವು ಯಾರೇ ಲೇಬರ್ಸ್ನ ಕರ್ಕೊಂಡ್ರು ಕೂಡ ಅವ್ರಿಗೂ ಕೂಡ ಈ ಥರ ಹೇಳ್ಬಿಟ್ಟು ನೀಟಾಗಿ ಹೊಡೆಸ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ನೀವು ಕಷ್ಟಪಟ್ಟೆಲ್ಲ ಬೆಳೆದಿರ್ತೀವಿ ಮೆಣಸಿನ ಬೀಳನ್ನ, ಈ ಥರ ಮಳೆಗೆ ಆಗಲಿ ಶೀತಕ್ಕಾಗಲಿ ಏನಾದರೂ ಉದ್ರ ಥರ ಇದ್ದರೆ ನಮಗೆ ಏನೂ ಸಿಕ್ಕಲ್ಲ, ಲಾಸ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತೀವಿ ಔಷಧಿ ಗೊಬ್ಬರ ಅದು ಇದು ಅಂತೇಳಿ. ಹಂಗಾಗಿ ನಾವು ಆದಷ್ಟು ಈ ಥರ ಅದು ಇದು ಎಲ್ಲ ಮಾಡಿರ್ತೀವಲ್ಲ, ಉಳಿಸ್ಕೋಬೇಕು ಅಂದರೆ ನಾವು ನೋಡ್ಬಿಟ್ಟು ನಿತ್ಯ ಯಾವತ್ತೂ ಕೂಡ ಹೊಡೆಸ್ಬೇಕು. ಈಗ ಅವ್ರಿಗವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೊಡೀರಿ ಅಂದರೆ ಹೆಂಗೆ ಬೇಕಂಗೆ ಹೊಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವಾಗೆ ಜನ ಕರ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಡೆನೂ ಹೊಡೆಸ್ತಾ ಇದ್ದೀವಿ. ನೀವು ನೋಡ್ಬೋದು. ಬನ್ನಿ ನೆಕ್ಸ್ಟ್ ಇದೇ ಥರ ನಾವು ಎಲ್ಲ ಪಟ್ಟೆಗೂ ಕೂಡ ಪ್ರತಿಯೊಂದು ಸಾಲಲ್ಲೂ ಕೂಡ ಪ್ರತಿಯೊಂದು ಗಿಡಕ್ಕೂ ಕೂಡ ಹೊಡಿತೀವಿ. ಎಲ್ಲದನ್ನೂ ಕೂಡ ತೋರಿಸ್ತೀನಿ. ಇನ್ನೀಗ ಒಂದು ಪಂಪಿಗೆ 2 ಪೈಪ್ನ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ತೊಗೊಬಿಟ್ಟು ಅದಕ್ಕೆ ಒಂದೊಂದು ಪೈಪಿಗೆ ಒಂದೊಂದು ಕಲೆಕ್ಷನ್ಗೆ ಒಂದೊಂದೇ ಲೆನ್ಸ್ನ ಹಾಕೊಂಡಿರೋದು. ಯಾಕಂದರೆ ಒಬ್ರು ಈ ಸಾಲಲ್ಲಿ ಹೋದ್ರೆ ಒಬ್ರು ಆ ಸಾಲಲ್ಲಿ ಹೋಗ್ತಿರ್ತಾರೆ. ಈಗ ಒಂದೇ ಪೈಪಲ್ಲಿ ಕಲೆಕ್ಷನ್ ತಂದರೆ ಭಾರಿ ಕಷ್ಟ. ಹಾಗಾಗಿ ಅದು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇವಾಗ ಇಲ್ಲಿ ನಾವು ಒಬ್ಬರನ್ನ ಪೈಪ್ ಎಳೆ ಕೂಡ ಇಟ್ಕೊಂಡಿದ್ದೀವಿ. ನೋಡಿ ಇವರು ಈ ಥರ ಒಬ್ಬೊಬ್ರು ಒಂದೊಂದು ಸಾಲಲ್ಲಿ ಒಬ್ಬರು ಹೊಡ್ಕೊ ಬರ್ತಿದ್ರೆ ಅವ್ರ ಜೊತೆ ಇನ್ನೊಬ್ರು ಈ ಥರ ಎಳ್ಕೊ ಬರ್ತಾ ಇರಬೇಕು. ಯಾಕಂದರೆ ಅಲ್ಲಲ್ಲೇ ಪೈಪು ಉಳ್ಕೊತಾ ಇದ್ರೆ ಈಗ ಹೊಡೆಯೋರ್ಗೂ ಕೂಡ ಹಿಂಸೆ ಆಗುತ್ತೆ. ಯಾಕಂದರೆ ಇದು ಎಲ್ಲ ಕಡೆಗೂ ಹೊಡಿಬೇಕಲ್ಲ ಮೇಕೆಲ್ಲ ಹೈಟಾಗಿ. ಹಂಗಾಗಿ ಅವರು ಕೂಡ ಹೊಡೆಯೋರ್ಗೂ ಕೂಡ ನಾವು ಇದಾಕ್ಸಿದ್ದೀವಿ, ಕವರ್ ಹಾಕ್ಸಿದ್ದೀವಿ. ಯಾಕಂದರೆ ತಲೆಗೆ ಉದ್ರಿದ್ರೆ ಇಲ್ಲ ಮುಖಕ್ಕೆ ಉದ್ರಿದ್ರೆ ಮುಖ ಎಲ್ಲ ತೊಳ್ಕೊಬೋದ ಅಂತ ಎಲ್ಲ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಮುಖಕ್ಕೆಲ್ಲ ಬೀಳ್ದಿಲ್ದಂಗೆ ತಲೆಗೂ ಕೂಡ ಬೀಳ್ದಿಲ್ದಂಗೆ ಎಲ್ಲದಕ್ಕೂ ಕೂಡ ಅವ್ರಿಗೂ ಕೂಡ ಮತ್ತು ಸ್ಕಿನ್ ಮೇಲೆ ಬಿದ್ದು ಏನಾದ್ರು ಇನ್ಫೆಕ್ಷನ್ ಆಗದಿಲ್ದಂಗೆ ಅವ್ರಿಗೂ ಕೂಡ ಕವರ್ ಹಾಕ್ಸಿದ್ದೀವಿ. ಈ ಥರ ಅವ್ರಿಗೂ ಕೂಡ ಸೇಫ್ಟಿ ಪರ್ಪಸಸ್ನ ಯೂಸ್ ಮಾಡಿದ್ದೀವಿ. ಇದೇ ಥರ ಇವತ್ತು 2 ಲೆನ್ಸ್ ಹಾಕೊಂಡಿದ್ದೀವಿ. ಹೊಡಿಯೋಕ್ಕಿಬ್ರು, ಅವ್ರ ಜೊತೆ ಪೈಪ್ ಎಳ್ಕೊಳಕ್ಕಿಬ್ರು, ಒಟ್ಟು 4 ಜನ. ಆಮೇಲೆ ಮಿಷಿನ್ ಹತ್ರ ನಾನೊಬ್ಬ, ಒಟ್ಟು 5 ಜನ ಇದ್ದೀವಿ. ಮತ್ತು ಇದ್ರ ಜೊತೆ ಇನ್ನೊಂದು ವಿಷಯ ಏನಂದರೆ, ಈಗ ನಾವು ಮೈಲ್ತತ್ತು ಸುಣ್ಣ ಎಲ್ಲ ಕವರ್ ಎಲ್ಲ ಇರುತ್ತಲ್ಲ, ಅದೊಂದು ತೋಟದಲ್ಲಿ ಯಾವತ್ತೂ ಕೂಡ ಎಸೆಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಕರ್ಗೋದಿಲ್ಲ. ಹಂಗಾಗಿ ಅದರಿಂದ ತೋಟದಲ್ಲಿ ಪೊಲ್ಯೂಷನ್ ಕೂಡ ಆಗುತ್ತೆ. ಹಂಗಾಗಿ ನೋಡಿ ನಾವೆಲ್ಲ ಚೀಲದೊಳಗೆ ಕೂಡ ತುಂಬಿದ್ದೀವಿ. ಇವಾಗ ನೀವು ನೋಡ್ಬೋದು, ಯಾವುದೂ ಕೂಡ ತೋಟದೊಳಗೂ ಎಸ್ತಿಲ್ಲ. ನೋಡಿ ಎಲ್ಲ ಕಡೆ ತೋರಿಸ್ತೀನಿ. ಇವಾಗ ನಾವು ಲಾಸ್ಟ್ ನಮ್ಮ ಅರೇಬಿಕಾ ತೋಟದೊಳಗಿರೋ ಮೆಣಸಿನ ಬೆಳೆ ಎಲ್ಲ ಕೂಡ ಹೊಡೆದು ಮುಗಿಯೋಕ್ಕಾಯ್ತು. ನೀವು ನೋಡ್ಬೋದು. ನೋಡಿ ಇನ್ನೊಂದು 1/4 ಬ್ಯಾರ್ಲ್ ಇದೆ. ಆ ಕಡೆ 2-3 ಬ್ಯಾರ್ಲು ಎಲ್ಲ ಖಾಲಿ ಆಯಿತು. ಮತ್ತು ಮುಂಚೆನೂ ಕೂಡ ತುಂಬಿಸ್ಕೊಂಡಿದ್ವಿ ಹಿಂಗೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ, ಅವು ಕೂಡ ಎಲ್ಲ ಖಾಲಿ ಆಯಿತು. ಈಗ ಅರೇಬಿಕಾ ತೋಟ ಪೂರ್ತಿ ಕಂಪ್ಲೀಟಾಗಿ ಮುಗೀತು. ಈಗ ನೋಡಿ ಎಲ್ಲ ಸೈಡಲ್ಲಿ ಮಾತ್ರ ರೋಡ್ ಸೈಡ್ಗೆಲ್ಲ ಉದ್ದಕ್ಕೆ ಉಳಿದಿದ್ದನ್ನ ಹೊಡ್ಕೊ ಬರ್ತಾ ಇದ್ದಾರೆ ಎರೆಬೀಳುಗಳಿಗೆ. ಹಂಗಾಗಿ ಇದನ್ನು ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಸ್ವಲ್ಪ ರೋಬಸ್ಟ್ ಒಳಗೆ ಹಾಕಿದ್ದೀವಿ ಕಾಫಿ ಇದು ಮೆಣಸಿನ ಬೀಳನ್ನ. ಅಲ್ಲಿಗೂ ಕೂಡ ಹೆಂಗೆ ಹೊಡಿತೀವಿ ಅನ್ನೋದು ಕೂಡ ತೋರಿಸ್ತೀನಿ. ನೋಡಿ ಇವಾಗ ಸೀದಾ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಬಂದು ಇಲ್ಲೂ ಕೂಡ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಇಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ರೋಬಸ್ಟ್ ಒಳಗೆ ಇದೆ. ಹಂಗಾಗಿ ಇಲ್ಲಿ ಸ್ವಲ್ಪ ರೋಬಸ್ಟ್ ಒಳಗೆ ಮಳೆದು ಶೀತ ಆರಲ್ವಲ್ಲ, ಹಂಗಾಗಿ ಸ್ವಲ್ಪ ಬೀಳು ಅರೇಬಿಕದ್ಕಿಂತ ರೋಬಸ್ಟ್ ಒಳಗಿರೋ ಮೆಣಸಿನ ಬೀಳೆಲ್ಲ ಸ್ವಲ್ಪ ಡಲ್ ಆಗಿದೆ, ಅಂದರೆ ಯೆಲ್ಲೋ ಕಲರಿಗೆ ಬಂದಿದೆ. ಇದಕ್ಕೆ ರೀಸೆಂಟ್ ವೀಡಿಯೋದಲ್ಲಿ ಔಷಧಿನೂ ಕೂಡ ಒಯ್ದಿದ್ವಿ, ಅದನ್ನು ಕೂಡ ವೀಡಿಯೋ ಹಾಕಿದ್ದೆ. ಯಾರ್ಯಾರು ನೋಡಿಲ್ವೋ ಅವ್ರು ಮತ್ತೊಂದ್ಸತಿ ಹೋಗಿ ನೋಡ್ಬೋದು ಏನು ಔಷಧಿ ಒಯ್ದಿದ್ವಿ, ಇದು ಕೂಡ ಒಳ್ಳೇದಾ ಹೆಂಗೆ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಾವು ಪ್ರತಿ ವರ್ಷ ಇದೇ ಔಷಧಿಗಳನ್ನ ಮಾಡೋದು, ಯಾಕಂದರೆ ನಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತು ಏನೇ ಇದ್ರೂ ಕಂಟ್ರೋಲ್ ಕೂಡ ಆಗಿದೆ. ಮೆಣಸಿನ ಬೀಳು ಯಾವುದು ಕೂಡ ಸಾಯ್ದಿಲ್ದಂಗೆ ಒಳ್ಳೆ ಔಷಧಿಗಳು ಅಂತಲೂ ಕೂಡ ಹೇಳ್ಬೋದು. ಇದನ್ನು ಯಾರು ಹೊಸ್ದಾಗಿ ತೋಟ ಮಾಡಿರ್ತೀರೋ ಅಥವಾ ನೀವು ಯಾವುದೇ ಔಷಧಿ ಮಾಡಿದ್ರೂ ಉಪಯೋಗ ಆಗ್ತಿಲ್ಲ ಅನ್ನೋರಿಗೆ ಈ ಔಷಧಿಗಳನ್ನ ಮಾಡಿ ನೋಡಿ. ಇದು ಒಳ್ಳೆ ಸಜೆಷನ್ ಅಂತ ತಿಳ್ಕೊತೀನಿ. ಇದೇ ಥರ ನಾವು ಇಡೀ ನಮ್ಮ ತೋಟಕ್ಕೆ ಎಲ್ಲ ಕಡೆನೂ ಹೊಡೆದು ಮುಗಿಸಿದ್ವಿ. ಯಾಕಂದರೆ ಮೆಣಸಿನ ಬೆಳೆ ಎಲ್ಲ ಕಮ್ಮಿ ಇರೋ ಕಾರಣದಿಂದ ಈಗ ಬೇಗ ಕೂಡ ಮುಗೀತು ಮತ್ತು ಜನ ಕೂಡ ಜಾಸ್ತಿ ಇದ್ವಿ. ಹಂಗಾಗಿ ಮಿನಿಮಮ್ ಏನಿಲ್ಲ ಅಂದರೂ ಟೋಟಲ್ 11 ಬ್ಯಾರಲ್ ಹೊಡೆದ್ವಿ ಅಷ್ಟೇ. ಈಗ ನಮ್ಮದೊಂದು 4.5 ಎಕರೆಗೆ 11 ಬ್ಯಾರಲ್ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದರೆ ಮೆಣಸಿನ ಬೆಳೆ ಕಮ್ಮಿ ಇರೋದ್ರಿಂದ ಈಗ ಒಂದು 7-8 ವರ್ಷದಿಂದ ಕಾಯಿಲೆ ಬಂದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ. ಆದಷ್ಟು ಏನೇನೋ ಮಾಡಿಬಿಟ್ಟು ಅದು ಇದು ಮತ್ತು ಹೊಸ್ದಾಗೆಲ್ಲ ಬೀಳನ್ನೆಲ್ಲ ಹಾಕ್ಬಿಟ್ಟು ಇವಾಗ ಈ ರೇಂಜಿಗೆ ತಂದಿದ್ದೀವಿ. ಈಗ ನಾರ್ಮಲಾಗಿ ಪರವಾಗಿಲ್ಲ. ಮತ್ತು ಇನ್ನೊಂದು 2-3 ವರ್ಷದಲ್ಲಿ ಇನ್ನೂ ಕೂಡ ಡೆವಲಪ್ ಮಾಡ್ತೀವಿ. ಅದು ಕೂಡ ಯಾವ ಥರ ಮಾಡ್ತೀವಿ, ಏನೇನು ಮಾಡ್ತೀವಿ ಮತ್ತು ಯಾವ ಥರ ಬೀಳು ಹಾಕ್ತೀವಿ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ. ಇದೇ ಥರ ಪ್ರತಿಯೊಬ್ಬರು ಕೂಡ ನಮ್ಮ ವಿಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮಗೆ ಕೂಡ ಒಳ್ಳೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಇದೇ ಥರ ಪ್ರತಿಯೊಬ್ಬರು ಕೂಡ ಇನ್ನು ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕೆಲಸದ ಜೊತೆ ಸಿಗ್ತೀನಿ. ಬೈ.